ಒಂದು ಅರಸುಗಳು 18ನೇ ಅಧ್ಯಾಯ 40ನೆಯ ವಾಕ್ಯ. ಆಗ ಎಲೀಯನು ಅವರಿಗೆ, ಬಾಳನ ಪ್ರವಾದಿಗಳೆಲ್ಲರನ್ನು ಹಿಡಿಯಿರಿ, ಅವರಲ್ಲಿ ಒಬ್ಬನು ತಪ್ಪಿಸಿಕೊಳ್ಳಬಾರದು ಎಂದು ಆಜ್ಞಾಪಿಸಲು ಅವರು ಹಿಡಿದರು. ಅವನು ಅವರನ್ನು ಕೀಷೋನ್ ಹಳ್ಳಕ್ಕೆ ಒಯ್ದು ಅಲ್ಲಿ ಕೊಲ್ಲಿಸಿದನು. ಈ ವಾಕ್ಯದಲ್ಲಿ ಎಲೀಯನು ಬಾಳನ ಪ್ರವಾದಿಗಳಿಗೆ ವಿರೋಧವಾಗಿ ಸವಾಲನ್ನು ಒಡ್ಡಿ ಕಾರ್ಯಗಳನ್ನು ಮಾಡಿದಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಜನರಾದರೂ ಇಜಬೇಲಳ ದುಷ್ಪ್ರೇರಣೆಯಿಂದ ಬಾಳನನ್ನು ಸೇವಿಸುವವರಾಗಿ ಬಾಳನ ಆರಾಧಕರಾಗಿ ಬದಲಾಗಿ ಬಿಟ್ಟರು. ಯೆಹೋವನನ್ನು ತ್ಯಜಿಸಿದಂಥ ಅವರನ್ನ ಪುನಃ ಕರ್ತನ ಕಡೆಗೆ ತಿರುಗಿಸುವಂತೆ ಈಗ ಎಲೀಯನು ಕಾರ್ಯಗಳನ್ನು ಮಾಡುತ್ತಾ ಯಜ್ಞವನ್ನು ಸಮರ್ಪಿಸಿದ ಮೇಲೆ ಯಾರು ಬೆಂಕಿಯಿಂದ ಉತ್ತರ ಕೊಡುತ್ತಾರೋ ಅವರೇ ನಿಜವಾದ ದೇವರೆಂಬಂತ ಸವಾಲನ್ನ ಒಡ್ಡಿದನು. ಬಾಳನ ಪ್ರವಾದಿಗಳಾದರೂ ಬೆಳಗಿನಿಂದ ಸಂಜೆಯವರೆಗೂ ಅನೇಕ ಕಾರ್ಯಗಳನ್ನ ಮಾಡಿ ತಮ್ಮ ರಕ್ತವನ್ನ ಸುರಿಸಿದರೂ ಕೂಡ ಬಾಳನು ಉತ್ತರಿಸಲೇ ಇಲ್ಲ. ಆದರೆ ಸಂಜೆಯ ನೈವೇದ್ಯದ ಸಮಯದಲ್ಲಿ ಎಲೀಯನು ಯಜ್ಞವನ್ನ ಸಮರ್ಪಿಸಿ ಪ್ರಾರ್ಥನೆ ಮಾಡಿದ ಕೂಡಲೇ ದೇವರು ಬೆಂಕಿಯಿಂದ ಉತ್ತರಿಸಿದರು. ಆಗ ಅಲ್ಲಿದ್ದಂಥ ಎಲ್ಲ ಜನರು ಯೆಹೋವನೇ ದೇವರು, ಯೆಹೋವನೇ ದೇವರೆಂಬುದಾಗಿ ಕೂಗಿಕೊಂಡರು. ಅದರ ನಂತರ ಎಲೀಯನು ಬಾಳನ ಪ್ರವಾದಿಗಳನ್ನು ಹಿಡಿಯಿರಿ, ಅವರಲ್ಲಿ ಒಬ್ಬನೂ ಕೂಡ ತಪ್ಪಿಸಿಕೊಳ್ಳಬಾರದೆಂಬುದಾಗಿ ಆಜ್ಞಾಪಿಸಲು ಅವರು ಅವನನ್ನು ಹಿಡಿದರು. ಅವರನ್ನೆಲ್ಲ ಅವನು ಕೊಲ್ಲಿಸಿದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ. ಅಂದರೆ ಇಲ್ಲಿ ಗಮನಿಸುವಾಗ ಇಷ್ಟೆಲ್ಲ ಕಾರ್ಯಗಳು ನಡೆಯುವುದಕ್ಕೆ ಮುಂಚೆ ದೇವರು ಎಲೀಯನಿಗೆ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದರು. ಅಂದರೆ ನಾನು ಈ ರೀತಿಯಾಗಿ ಮಾಡುತ್ತೇನೆ, ಆದ್ದರಿಂದ ನೀನು ಹೋಗಿ ಈ ರೀತಿಯಾಗಿ ಸವಾಲ್ ಹಾಕು, ಈ ರೀತಿಯಾಗಿ ಕಾರ್ಯಗಳನ್ನು ಮಾಡು, ಈ ರೀತಿಯಾಗಿ ಎಲ್ಲವನ್ನ ನೆರವೇರಿಸು ಎಂಬುದಾಗಿ ಅಪ್ಪಣೆ ಕೊಟ್ಟದ್ದರ ನಿಮಿತ್ತವಾಗಿಯೇ ಎಲೀಯನು ಈ ಕಾರ್ಯಗಳನ್ನೆಲ್ಲ ಮಾಡಿದನು. ಹಾಗೆ ಸವಾಲೊಡ್ಡಿ ವಿಶೇಷವಾದಂಥ ಜಯವನ್ನು, ಮಹಿಮೆಯನ್ನು ಕಂಡನು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಸವಾಲೊಡ್ಡುವುದು ತಪ್ಪಲ್ಲ. ಆದರೆ ದೇವರು ನಮಗೆ ಏನನ್ನ ಹೇಳಿದ್ದಾರೆ, ಏನನ್ನ ಹೇಳುವುದಕ್ಕಿದ್ದಾರೆ, ಇದನ್ನೆಲ್ಲ ಗಮನಿಸಿ ದೇವರು ಹೇಳಿದ ಮೇರೆಗೆ ಸವಾಲುಗಳನ್ನು ಒಡ್ಡುವಂಥದ್ದು, ವಿರೋಧವಾಗಿ ಹೋಗುವಂಥದ್ದು ಬಹಳ ಸೂಕ್ತವಾದದ್ದು. ಅನೇಕ ಬಾರಿ ದೇವರಿಂದ ಏನನ್ನು ಕೇಳದೆ ಸುಮ್ಮನೆ ನಾವೇ ಏನೇನೋ ಸವಾಲು ಹಾಕಿಕೊಂಡು ದೇವರು ಮಾಡಿಬಿಡುತ್ತಾರೆ, ನನ್ನ ಜೀವಿತ ಹಾಗಾಗಿ ಬಿಡುತ್ತದೆ, ಇನ್ನು ಸ್ವಲ್ಪ ದಿನದಲ್ಲೇ ಹೀಗಾಗಿ ಬಿಡುತ್ತದೆ ಎಂಬುದಾಗಿ ಮನಸ್ಸಿಗೆ ಬಂದ ಹಾಗೆ ಹೇಳಿಕೊಂಡು ದೇವರಿಂದ ಎಲ್ಲವೂ ಸಾಧ್ಯವಲ್ಲವ ಎಂಬುದಾಗಿ ಅಂದುಕೊಂಡು ಇಲ್ಲ ಸಲ್ಲದ ಸವಾಲುಗಳನ್ನು ಒಡ್ಡುವುದಾದರೆ ಅನೇಕ ಬಾರಿ ಅದು ನಮ್ಮ ಅವಮಾನಕ್ಕೂ, ಸೋಲಿಗೂ, ನಷ್ಟಗಳಿಗೂ ಕಾರಣವಾಗಿ ಬಿಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಕ್ರೈಸ್ತರು ಸವಾಲೊಡ್ಡಿ ಜಯಿಸುವುದೇ ಜೀವನವಲ್ಲ. ಮೊದಲನೆಯದಾಗಿ ದೇವರು ಏನು ಹೇಳುತ್ತಾರೆ, ದೇವರಿಗೆ ಏನನ್ನ ಮಾಡಬೇಕೆಂದು ಬಯಸುತ್ತಾರೆ, ದೇವರ ಚಿತ್ತವೇನು, ಇವುಗಳಿಗೆ ನಮ್ಮ ಜೀವಿತವನ್ನ ಸಮರ್ಪಿಸಿ ಅದಕ್ಕೋಸ್ಕರ ಕಾದಿದ್ದು ದೇವರ ಮುಂದೆ ಬೇಡಿ ಹೊಂದುವುದಾದರೆ ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು, ಯಾವುದನ್ನ ಎದುರಿಸಬೇಕು, ಯಾವುದರಿಂದ ತಪ್ಪಿಸಿಕೊಳ್ಳಬೇಕು, ಎಲ್ಲಿ ಸವಾಲಾಕಬೇಕು, ಎಲ್ಲಿ ತ್ಯಜಿಸಿ ದೂರ ಹೋಗಬೇಕು, ಇದೆಲ್ಲವನ್ನ ನಮ್ಮ ಜೀವಿತವು ಕಲಿತುಕೊಳ್ಳುವುದಕ್ಕೂ ವಿಶೇಷವಾದಂಥ ಸುರಕ್ಷತೆಯಲ್ಲಿಯೂ ಜಯದಲ್ಲಿಯೂ ಮುನ್ನಡೆಯುವುದಕ್ಕೂ ನಿಶ್ಚಯವಾಗಿ ಸಾಧ್ಯವಾಗುತ್ತದೆ. ದೇವರು ಎಲೀಯನಿಗೆ ಹೇಳಿ ಕಳುಹಿಸಿದ ಹಾಗೆ ನಿಮಗೂ ಕೂಡ ದೇವರು ಹೇಳಿದರೆ ಹೋಗು, ಸವಾಲ್ ಹಾಕು, ನಾನು ನಿನ್ನ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ಪ್ರಕಟಿಸುವುದಾದರೆ ನಿಶ್ಚಯವಾಗಿ ಸವಾಲ್ ಹಾಕಿ ಯಾವುದಕ್ಕೂ ಅಂಜಬೇಡಿ, ಅಲ್ಲಿ ಜಯವು ನಿಶ್ಚಯ. ಒಂದು ವೇಳೆ ದೇವರು ಹೇಳದೇ ಇರುವುದಾದರೆ ನೀವಾಗಿ ಏನು ಹೇಳುವುದನ್ನು ಬಿಟ್ಟು ಮೊದಲನೇದಾಗಿ ದೇವರ ಮುಂದೆ ಮೊಣಕಾಲೂರಿ ಕೇಳಿ ದೇವರ ವಿಷಯದಲ್ಲಿ ಏನ್ ಮಾಡುವುದೆಂಬುದಾಗಿ ಆತನ ಆಲೋಚನೆಯನ್ನ ಹೊಂದಿ ನಂತರ ಕಾರ್ಯಗಳನ್ನು ಮಾಡುವುದಾದರೆ ನಿಶ್ಚಯವಾಗಿ ಜೀವಿತವು ಎಲ್ಲಿ ಕೂಡ ಎಡವದೆ, ಯಾವುದೇ ಅನವಶ್ಯಕ ಅವಮಾನ ನಿಂದೆಗಳನ್ನು ಅನುಭವಿಸದೆ ವಿಶೇಷ ಜಯದಲ್ಲಿಯೂ ಕೃಪೆಯಲ್ಲಿಯೂ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಮಾತುಗಳನ್ನು ಕೇಳಿ ಸವಾಲೊಡ್ಡುವಾಗ ಅಲ್ಲಿ ನಿಶ್ಚಯವಾಗಿ ಜಯವನ್ನು, ಮೇಲುಗಳನ್ನು ಸಾಧಿಸಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಎಲೀಯನು ಬಾಳನ ಪ್ರವಾದಿಗಳಿಗೆ ವಿರೋಧವಾಗಿ ಸವಾಲೊಡ್ಡಿ ಅಲ್ಲಿ ವಿಶೇಷವಾದಂಥ ಕಾರ್ಯಗಳನ್ನು ಮಾಡಿ ಜಯಶಾಲಿಯಾದಂತೆ ಶತ್ರುಗಳನ್ನು ನಾಶ ಮಾಡಿ ಹಾಕಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಮಗೂ ಕೂಡ ಜಯ ಹೊಂದಬೇಕು, ನಮಗೂ ಕೂಡ ಅನೇಕ ಕಾರ್ಯಗಳನ್ನು ಮಾಡಬೇಕೆಂಬ ಆಸೆ ಇದ್ದರೂ ಕೂಡ ನಿನ್ನ ಮಾತಿನಾನುಸಾರವಾಗಿಯೇ
ಎಲಿಯನು ಮಾಡಿದಂತೆ ನಾವು ಕೂಡ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ. ನೀನು ಉತ್ತರಿಸು ಕರ್ತನೆ, ಏನು ಮಾಡಬೇಕೆಂಬಂತ ಆಲೋಚನೆಯನ್ನು ನೀನು ನಮಗೆ ಕೊಡಪ್ಪ. ವಿಶೇಷವಾಗಿ ನಡೆಸು ಯೇಸುವಿನ ನಾಮದಲ್ಲಿ. ಅನವಶ್ಯಕ ಕಾರ್ಯಗಳಿಂದ ಜೀವಿತಗಳು ತಪ್ಪಿಸಿಕೊಳ್ಳಲಿ, ಹೊಂದಬೇಕಾಗಿರುವಂತಹ ಜಯಗಳನ್ನು ಹೊಂದಲಿ. ಯೇಸುವಿನ ರಕ್ತದ ಬಲವು ಜೀವಿತಗಳಲ್ಲಿ ಬಿಡುಗಡೆಯನ್ನು, ಆಶೀರ್ವಾದವನ್ನು, ಮೇಲುಗಳನ್ನು ಉಂಟು ಮಾಡಲಿ. ನಿಂದೆಗೆ ಬದಲಾಗಿ ಕರ್ತನೆ ಎರಡಷ್ಟು ಮಾನ ಗೌರವಗಳನ್ನು ಕೊಟ್ಟು ಜೀವಿತವನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಜೀವಿತಗಳಿಗೆ ಅಪ್ಪ ಬೇಕಾದಂಥ ಆಲೋಚನೆಗಳು, ಸರಿಯಾದಂಥ ನಡೆಸುವಿಕೆ ಅಪ್ಪ ನಿನ್ನಿಂದ ಅನುಗ್ರಹಿಸಲ್ಪಡಲೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಆರ್ತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ. ಆಮೇನ್, ಆಮೇನ್.